Welcome all of you for the presentation class of marketing management, the topic advertising, to the program of Bachelor of Business Administration. Today we are here for the fourth session of the advertising, the sixth semester chapter. The topic is the growth of modern advertising. Okay, it's created by Vijay Kumar and Manjesh Kumar. ಸೊ ಎಲ್ರಿಗೂ ಕೂಡ ಅಡ್ವರ್ಟೈಸಿಂಗ್ ಕ್ಲಾಸಸ್ನ ಪ್ರೆಸೆಂಟೇಷನ್ಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ನಾವಿವತ್ತು BBA ಪ್ರೋಗ್ರಾಮ್ನ 6ನೇ ಒಂದು ಸೆಮಿಸ್ಟರ್ಗೆ ಬರುವಂತಹ ಅಡ್ವರ್ಟೈಸಿಂಗ್ನ ಒಂದು 4ನೇ ಸೆಷನ್ನ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು 4ನೇ ಸೆಷನ್ನಲ್ಲಿ ಬರುವಂಥ ಟಾಪಿಕ್ ಬಂದು ದ ಗ್ರೋತ್ ಆಫ್ ಮಾಡ್ರನ್ ಅಡ್ವರ್ಟೈಸಿಂಗ್, ಅಂದರೆ ಒಂದು ಆಧುನಿಕ ಜಾಹೀರಾತಿನ ಒಂದು ಬೆಳವಣಿಗೆ ಹೇಗೆ, ಸೊ ಯಾವ್ಯಾವುದನ್ನು ನಾವು ಆಧುನಿಕ ಜಾಹೀರಾತು ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ಸೆಷನಲ್ಲಿ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಎನ್ ಇಂಟ್ರೊಡಕ್ಷನ್ ಟು ಮಾಡರ್ನ್ ಅಡ್ವರ್ಟೈಸಿಂಗ್. ಸೊ ಮೊದಲನೇದಾಗಿ ನಾವು ಈ ಒಂದು ಆಧುನಿಕ ಜಾಹೀರಾತು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಒಂದು ಇಂಟ್ರೊಡಕ್ಷನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ದ ಕ್ರಿಯೇಟಿಂಗ್ ಎ ಗುಡ್ ಪ್ರಾಡಕ್ಟ್ ಆರ್ ಆಫರಿಂಗ್ ಎ ಎಕ್ಸಲೆಂಟ್ ಸರ್ವಿಸ್ is the foundation, but that is not enough to run a successful business. ಸೊ ಅದೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಒಳ್ಳೆಯ ಒಂದು ಉತ್ಪನ್ನವನ್ನು ಕ್ರಿಯೇಟ್ ಮಾಡೋದಿರ್ಬೋದು, ಜೊತೆಗೆ ಒಂದು ಒಳ್ಳೆಯ ರೀತಿಯಾದಂತಹ ಸೇವೆಯನ್ನು ಕೊಡೋದಿರ್ಬೋದು, ಇವಿಷ್ಟನ್ನು ಮಾತ್ರ ನಾವು ಒಂದು ಮೂಲ ಸ್ಥಾನವಾಗಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ದೇರ್ ಇಸ್ ಎ ನಾಟ್ ಎನಫ್ ಟು ರನ್ ಎ ಸಕ್ಸಸ್ಫುಲ್ ಬಿಸ್ನೆಸ್. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಒಂದು ಯಶಸ್ವಿಯಾದಂತಹ ಒಂದು ಉತ್ತಮವಾದಂತಹ ಒಂದು ವ್ಯವಹಾರವನ್ನು ನಾವು ನಡೆಸಬೇಕು ಅಂತ ಹೇಳಿದ್ರೆ ಇವಿಷ್ಟಿದ್ರೆ ಸಾಕಾಗೋದಿಲ್ಲ. ಸೊ ಹಾಗಾದರೆ ದೇರ್ ಇಸ್ ಎ ಮೋರ್ ಟು ದಿ ಸ್ಟೋರಿ. ದೇರ್ ಇಸ್ ಎ ನೋ ಮ್ಯಾಟರ್ ಹೌ ಗ್ರೇಟ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಮೇ ಬಿ. ಸೊ ನೀವು ತಯಾರು ಮಾಡ್ತಾ ಇರುವಂತಹ ಉತ್ಪನ್ನವಿರ್ಬೋದು ಅಥವಾ ನಿಮ್ಮ ಒಂದು ಉತ್ಪನ್ನದ ಸೇವೆ ಇರ್ಬೋದು, ಅದು ಎಷ್ಟರ ಮಟ್ಟಿಗೆ ಬಹಳ ದೊಡ್ಡದಾಗಿದ್ದರೂ ಕೂಡ, ಉತ್ತಮವಾದಂಥ ರೀತಿಯಲ್ಲಿ ಇದ್ದರೂ ಕೂಡ ಅದಷ್ಟೇ ಮಾತ್ರಕ್ಕೆ ನೀವು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಕಾಗೋದಿಲ್ಲ. ಸೊ ಇಫ್ ಯು ಡೋಂಟ್ ನೋ ಹೌ ಟು ಸೆಲ್ ಇಟ್ ಆರ್ ಯು ಆರ್ ಗೋಯಿಂಗ್ ಟು ಫೇಲ್ ಇಟ್. ಓಕೆ, ಸೊ ನಿಮಗೆ ಇವಿಷ್ಟು ನಿಮ್ಮ ಪದಾರ್ಥ ನೀವು ತಯಾರು ಮಾಡುವಂತಹ ಉತ್ಪನ್ನ ಇರ್ಬೋದು ಅಥವಾ ಉತ್ಪನ್ನದ ಸೇವೆ ಇರ್ಬೋದು, ಆ ಉತ್ಪನ್ನದ ಒಂದು ಬಾಳಿಕೆ ಇರ್ಬೋದು ಅಥವಾ ಒಂದು ಸಕ್ಸಸ್ ಇರ್ಬೋದು, ಇವಿಷ್ಟನ್ನು ನೀವು ಒಳ್ಳೆಯ ರೀತಿಯಾದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನೀವು ತಯಾರು ಮಾಡಿದ್ರೂ ಕೂಡ ಇವಿಷ್ಟೇ ನಿಮಗೆ ಒಂದು ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಕಾಗೋದಿಲ್ಲ. ಯಾಕೆ ಸಾಕಾಗಲ್ಲ ಅಂದರೆ, ನೀವು ಯಾವ ರೀತಿ ಅದನ್ನು ಮಾರಾಟವನ್ನು ಮಾಡಬೇಕು ಅನ್ನೋದನ್ನು ನೀವು ಗೊತ್ತಾಗಲಿಲ್ಲ ಅಂದರೆ, ಮಾರಾಟವನ್ನು ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ, ನೀವು ಎಷ್ಟೇ ಒಳ್ಳೆಯ ಉತ್ಪನ್ನವನ್ನು ತಯಾರು ಮಾಡಿದ್ರೂ ಕೂಡ, ಎಷ್ಟೇ ಒಳ್ಳೆಯ ಉತ್ಪನ್ನದ ಸೇವೆಯನ್ನು ನೀವು ಗ್ರಾಹಕರಿಗೆ ನೀಡಿದ್ರೂ ಕೂಡ ಅದು ನಿಮಗೆ ಪ್ರಯೋಜನದಕ್ಕೆ ಬರೋದಿಲ್ಲ. ಸೊ ನೀವು ಏನು ಮಾಡ್ತೀರಾ, ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಅಳಿಯನ್ನು ತಪ್ತೀರ ಅಥವಾ ನೀವು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಒಂದು ಸಕ್ಸಸ್ ಮೆಟಲ್ನ ತುಳಿಯುವಂಥ ಒಂದು ಇದನ್ನು ತಪ್ಪಿಸುವಂಥ ಚಾನ್ಸಸ್ ನಿಮ್ಮಲ್ಲಿ ಇರುತ್ತೆ. ಸೊ ಆ ಪದಾರ್ಥದಿಂದ ನೀವು ಕೆಳಗೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ನಾವು ಏನು ಮಾಡಬೇಕು? ದ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ದೆರ್ ಆರ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ರನ್ನಿಂಗ್ ಎ ಸಕ್ಸಸ್ಫುಲ್ ಬಿಸ್ನೆಸ್. ಸೊ ನಮ್ಗೆ ಗೊತ್ತಿರೋ ಹಾಗೆ ಏನು, ಈ ಒಂದು ಮಾರ್ಕೆಟಿಂಗ್ ಮತ್ತು ಈ ಒಂದು ಅಡ್ವರ್ಟೈಸಿಂಗ್ ಇವೆರಡು ಏನು ಅಂತ ಹೇಳಿದ್ರೆ ಒಂದು ಇಂಟಿಗ್ರಲ್ ಪಾರ್ಟ್ ಅಂತ ನಾವು ಕರಿತೀವಿ. ಅಂದರೆ ಒಂದು ಅವಿಭಾಜ್ಯ ಅಥವಾ ಒಂದು ಸಮಗ್ರವಾದಂತಹ ಅಂಶ ಅಂತ ಕರಿತೀವಿ. ಅವಿಭಾಜ್ಯ ಅಂದರೆ ಒಂದನ್ನು ಒಂದು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿ ನಾವು ಉತ್ತಮವಾದ ರೀತಿಯಲ್ಲಿ ಮಾರ್ಕೆಟಿಂಗ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಅಡ್ವರ್ಟೈಸಿಂಗ್ ಮಾಡುವಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಆವಾಗ ಮಾತ್ರ ನಾವೇನು ಮಾಡ್ಬೋದು, ಈ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ನಾವು ನಡ್ಸ್ಕೊಳೋದಕ್ಕೆ ಅಥವಾ ನಾವು ಒಳ್ಳೆ ಸ್ಮೂತಾಗಿ ರನ್ನಿಂಗನ್ನು, ನಮ್ಮ ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ಲಾಗಿ ರನ್ನಿಂಗನ್ನು ಮಾಡೋದಕ್ಕೆ ಸಾಧ್ಯ. ಅಂದರೆ ಒಂದು ಯಶಸ್ವಿಯನ್ನು ನಾವು ಕಾಣಬೇಕಾದ್ರೆ, ಒಂದು ವ್ಯವಹಾರದಲ್ಲಿ ಯಶಸ್ವಿಯನ್ನು ಕಾಣಬೇಕಾದ್ರೆ, ಅದು ಒಂದು ಒಳ್ಳೆಯ ರೀತಿಯಾದಂತಹ ಓಟದಲ್ಲಿ ನಾವು ಯಶಸ್ವಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಈ ಒಂದು ಮಾರ್ಕೆಟಿಂಗ್ ಮತ್ತು ಅಡ್ವರ್ಟೈಸಿಂಗ್ ಏನಿದೆ, ಇವೆರಡು ನಮಗೆ ಎರಡು ಕಣ್ಣುಗಳಿದ್ದಂಗೆ. ಓಕೆ, ಸೊ ಒಂದು ಕಣ್ಣಿನಿಂದ ನಾವು ಹೇಗೆ ನಾವು ಮುಂದೆ ಇರುವಂಥ ಆಬ್ಜೆಕ್ಟನ್ನು ನಾವು ಡಿಫೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲವೋ, ಅಥವಾ ಅದನ್ನು ನಾವು ಒಂದೇ ಕಣ್ಣಿನಿಂದ ನೋಟದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲವೋ, ಅದನ್ನು ಎರಡೂ ಕಣ್ಣಿನಿಂದ ನೋಡಿದಾಗ ನಮಗೆ ಎಷ್ಟು ನಾವು ಅದನ್ನು ಪ್ಯೂರಿಫೈ ಆಗಿ ಕಾಣ್ತೀವಿ, ಅದೇ ರೀತಿ ಈ ಒಂದು ಮಾರ್ಕೆಟಿಂಗ್ ಮತ್ತು ಅಡ್ವರ್ಟೈಸ್ಮೆಂಟಿಂಗ್ ಎರಡೂ ಕೂಡ ಒಂದು ಇಂಟಿಗ್ರಲ್ ಪಾರ್ಟಾಗಿ ವರ್ಕ್ ಮಾಡಿದಾಗ ಮಾತ್ರ ಒಂದು ಸಕ್ಸಸ್ಫುಲ್ಲಾಗಿ ಯಾವುದೇ ಒಂದು ಬಿಸ್ನೆಸ್ ಕೂಡ ರನ್ ಆಗೋದಕ್ಕೆ ಸಾಧ್ಯ.
there are a numerous advertising techniques that you can use promoting your product and services. ಸೊ ಇವತ್ತಿನ ಒಂದು ಜಗತ್ತಿನಲ್ಲಿ ನೂರಾರು ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ನ ವಿಧಗಳನ್ನ ನಾವು ಕಾಣ್ಬೋದು, ಜಾಹೀರಾತಿನ ವಿಧಗಳನ್ನ ನಾವು ಕಾಣ್ಬೋದು. ಹಾಗೆ ಅದರ ಕೆಲವು ಟೆಕ್ನಿಕ್ಸನ್ನು ನಾವು ನೋಡ್ಬೋದು. ಅದನ್ನು ನಾವು ಯಾವ ರೀತಿ ತಗೋಬೇಕು, ಯಾವುದನ್ನು ಪ್ರಮೋಟ್ ಮಾಡಬೇಕು, ಯಾವುದರಲ್ಲಿ ನಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸನ್ನು ನಾವು ಪ್ರಮೋಟ್ ಮಾಡಬೇಕು ಅಥವಾ ಪ್ರಚಾರವನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ನಮಗೆ ತುಂಬ ಬೇಕಾಗಿರುವಂತಹ, ತಿಳ್ಕೊಳ್ಬೇಕಾಗಿರುವಂತಹ ತುಂಬ ಪ್ರಮುಖವಾದಂತಹ ಅಂಶ. ದ ಅಡ್ವರ್ಟೈಸಿಂಗ್ ಇನ್ ದ ಮಾಡರ್ನ್ ಎರಾ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಟ್ರೆಡಿಷನಲ್ ಅಡ್ವರ್ಟೈಸ್ಮೆಂಟ್. ನೀವು ನೋಡಿರ್ಬೋದು, ಇವತ್ತು ದಿನೇ ನೀವೇನು ಮಾಡ್ತಿದ್ದೀವಿ, ನಿನ್ನೆ ಇದ್ದಿದ್ದನ್ನು ನಾವು ಇವತ್ತು ಕಳ್ಕೊತಾ ಇದ್ದೀವಿ, ಇವತ್ತಿರೋದನ್ನು ನಾವು ನಾಳೆ ಹೊಸತನವನ್ನು ಬಯಸ್ತಾ ಇದ್ದೀವಿ. ಅಂದರೆ ಪ್ರತಿದಿನ ನಾವು ನೋಡ್ಬೋದು, ಇವತ್ತಿನ ಒಂದು 2021 ನಾವಿದ್ದೀವಿ. ನಾವು 2021 ಯಾವ್ಯಾವ ರೀತಿಯಾದಂಥ ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾಯಿದ್ದೀವಿ ಅಥವಾ ಮಾಡರ್ನ್ ಅಡ್ವರ್ಟೈಸ್ಮೆಂಟ್, ಆಧುನಿಕ ಜಾಹೀರಾತುಗಳು ಎಷ್ಟರ ಮಟ್ಟಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಒಂದು ಸರಿ ಗ್ಲ್ಯಾನ್ಸ್ ಮಾಡಿದ್ದೆ ಆದರೆ, ಒಂದು ಸರಿ ಅವನ್ನೆಲ್ಲವನ್ನು ನಾವು ನೆನಪಿಟ್ಕೊಳ್ಳಿದ್ದೆ ಆದರೆ, ಸೊ ನಮಗೆ ಒಂದು ರೀತಿಯಾದಂತಹ ಹಿಂದೆ ಇದ್ದಂತಹ ಅಡ್ವರ್ಟೈಸ್ಮೆಂಟ್ ಹೇಗಿತ್ತು, ಈ ಟ್ರೆಡಿಷನಲ್ ಅಡ್ವರ್ಟೈಸ್ಮೆಂಟ್ ಸಾಂಪ್ರದಾಯಿಕವಾಗಿ ಯಾವ ರೀತಿ ಅಡ್ವರ್ಟೈಸ್ಮೆಂಟನ್ನು ಮಾಡ್ತಾಯಿದ್ರು, ಇವತ್ತು ಹೇಗಿದೆ ಅಡ್ವರ್ಟೈಸ್ಮೆಂಟ್. ಸೊ ಇದನ್ನು ನಾವು ಗಣನೀಯವಾಗಿ ಗಮನಕ್ಕೆ ತಗೋತಾ ಹೋದರೆ ಮಾರ್ಕೆಟಿಂಗ್ ಯಾವ ರೀತಿ ಸಾಗ್ತಾ ಇದೆ, ಸೊ ಹೇಗೆ ಕಸ್ಟಮರ್ಸು ಅಟ್ರ್ಯಾಕ್ಟ್ ಮಾಡಬೇಕು ಅಥವಾ ಕಸ್ಟಮರ್ಸು ಯಾವುದರ ಮೊರೆ ಹೋಗ್ತಾರೆ, ಯಾವ ರೀತಿ ಕಸ್ಟಮರ್ಸ್ಗೆ ನಾವು ಅಡ್ವರ್ಟೈಸ್ಮೆಂಟನ್ನು ಮಾಡಬೇಕು, ಯಾವ್ಯಾವ ಮಾಡರ್ನ್ ಟೆಕ್ನಿಕ್ಯೂಸ್ನ ಅಳವಡಿಸ್ಕೋಬೇಕು, ಇವೆಲ್ಲವೂ ಕೂಡ ಇವತ್ತು ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಏರಾದಲ್ಲಿ ನಾವು ಕಾಣ್ಬೋದು. ಸೊ ಹಿಂದೆ ನಾವು ನೋಡ್ಬೋದು ಟ್ರೆಡಿಷನಲ್ ಅಡ್ವರ್ಟೈಸ್ಮೆಂಟ್ ಅಂದರೆ, ಸೊ ಎಲ್ಲೋ ಹಿಂದೆ ನಾವು ಅಡ್ವರ್ಟೈಸ್ಮೆಂಟನ್ನು ನೋಡಬೇಕು ಅಂದರೆ ಯಾವುದಾದ್ರೂ ಒಂದು ಪ್ರೋಗ್ರಾಮಲ್ಲಿ ಮಧ್ಯೆ ವಿರಾಮದಲ್ಲಿ ಮಾತ್ರ ನಾವು ಆ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡ್ತಾ ಇದ್ವಿ. ಅದು ವಿರಾಮದಲ್ಲಿ, ಅದು ಕೇವಲ ಬೆರಳೆಣಿಕೆಯಷ್ಟು ನಿಮಿಷಗಳಲ್ಲಿ ಮಾತ್ರ ನಾವು ಅಡ್ವರ್ಟೈಸ್ಮೆಂಟನ್ನು ನೋಡ್ತಾ ಇದ್ವಿ. ಅಂದರೆ ಬೆರಳೆಣಿಕೆಯ ನಿಮಿಷಗಳಲ್ಲಿ ಯಾವುದಾದ್ರೂ ಒಂದು ಕಂಪನಿಯ ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ 2-3 ಕಂಪನಿಯ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟನ್ನು ನೋಡ್ತಿದ್ವಿ. ಆದರೆ ಇವತ್ತಿನ ಯುಗದಲ್ಲಿ ಏನಾಗಿದೆ, ನೀವೆಲ್ಲೇ ನೋಡಿ, ಈ ಒಂದು ಮಾಡರ್ನ್ ಏರಾದಲ್ಲಿ ನೀವು ಎಲ್ಲಿ ಬೇಕಾದರೂ ಕೂಡ ಅಡ್ವರ್ಟೈಸ್ಮೆಂಟನ್ನು ನೀವು ಗಮನದಲ್ಲಿ ಕಾಣ್ಬೋದು. ಅಂದರೆ ನೀವು ಯೂಸ್ ಮಾಡುವಂಥ ಮೊಬೈಲ್ ಫೋನ್ ಇರ್ಬೋದು, ಯೂಸ್ ಮಾಡುವಂಥ ಇಂಟರ್ನೆಟ್ಸ್ ಇರ್ಬೋದು, ವೆಬ್ ಇರ್ಬೋದು, ಬ್ಲಾಗ್ಸ್ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ಸ್ ಇರ್ಬೋದು, ಅಥವಾ ಟಿ ವಿ ಮೀಡಿಯಾಗಳಿರ್ಬೋದು, ಅಥವಾ ಮ್ಯಾಗ್ಝೈನ್ಸ್ ಇರ್ಬೋದು, ಅಥವಾ ವಾಲ್ ಬೋರ್ಡ್ ಇರ್ಬೋದು. ಸೊ ನೀವು ಅಂದರೆ ದ ಮಾಡರ್ನ್ ಅಡ್ವರ್ಟೈಸ್ಮೆಂಟ್ ಟೆಕ್ನಿಕ್ಸ್ ಎಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಕಣ್ಣು ಮುಚ್ಚಿ ಎಲ್ಲೇ ನಾವು ನೋಡಿದ್ರು ಕೂಡ, ನಗರ ಪ್ರದೇಶಗಳಲ್ಲಂತೂ ನೀವು ಎಲ್ಲೇ ನೀವು ಒಂದು 360 ಡಿಗ್ರಿನಲ್ಲಿ ನೀವು ಒಂದು ಸಾರಿ ನಿಂತಿರೋ ಜಾಗದಲ್ಲಿ ರೊಟೇಷನ್ ಮಾಡಿದ್ರೆ 8ರಿಂದ 10ರಷ್ಟು ಅಡ್ವರ್ಟೈಸ್ಮೆಂಟನ್ನು ನೀವು ಕಾಣುವಂಥ ಸಾಧ್ಯತೆಗಳು ಇರ್ತವೆ. ಅಂದರೆ ದ ಮಾಡರ್ನ್ ಅಡ್ವರ್ಟೈಸ್ಮೆಂಟ್ ಟೆಕ್ನಿಕ್ಯೂಸು ಅಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತಾ ಇದೆ. ಓಕೆ, ದ ನೆಕ್ಸ್ಟ್ ಒನ್, ದ ಮಾಡರ್ನ್ ಅಡ್ವರ್ಟೈಸಿಂಗ್ ಮೆಥಡ್ಸ್. ಸೊ ನಾನು ಆಗಲೇ ಹೇಳಿದಾಗೆ, ಹಾಗಾದರೆ ಈ ಒಂದು ಆಧುನಿಕ ಜಾಹೀರಾತಿನ ವಿಧಾನಗಳು ಯಾವ್ಯಾವುದು, ಯಾವ್ಯಾವ ವಿಧಗಳಲ್ಲಿ ನಾವು ಆಧುನಿಕ ಜಾಹೀರಾತುಗಳನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ವಿಧಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ, there are some latest and hottest trends in modern advertising are gaining popularity. ನಾವು ನೋಡ್ದಂಗೆ ಇವತ್ತು ಟ್ರೆಡಿಷನಲ್ ಅಡ್ವರ್ಟೈಸ್ಮೆಂಟನ್ನ ಯಾರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ಟ್ರೆಡಿಷನಲ್ ಅಡ್ವರ್ಟೈಸ್ಮೆಂಟ್ನ ಮಾಡೋದ್ರಿಂದ ಅತಿ ಹೆಚ್ಚು ಪ್ರಮೋಷನ್ ಆಗೋದಿರ್ಬೋದು, ಅಥವಾ ಅತಿ ಹೆಚ್ಚು ಸೇಲ್ಸ್ ಆಗೋದಿರ್ಬೋದು, ಅತಿ ಹೆಚ್ಚು ಪ್ರಾಫಿಟನ್ನು ಮಾಡುವಂಥ ಅಂಶಗಳು ಕಡಿಮೆ ಆಗಿದೆ. ಏನಕ್ಕೆ ಕಡಿಮೆ ಆಗಿದೆ ಅಂದರೆ, ಯಾವಾಗ ಈ ಒಂದು ಮಾಡರ್ನ್ ಅಡ್ವರ್ಟೈಸ್ಮೆಂಟು ಲಗ್ಗೆಯನ್ನು ಇಡ್ತು ಅಥವಾ ಯಾವಾಗ ಇದು ಫ್ರಂಟ್ ಆಫ್ಗೆ ಬಂತು, ಸೊ ಆವಾಗ ಏನಾಗ್ತಿದೆ, ಈ ಒಂದು ಮಾಡರ್ನ್ ಅಡ್ವರ್ಟೈಸ್ಮೆಂಟು ಎಲ್ಲವನ್ನು ಕೂಡ ಕೊಲ್ಯಾಪ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅಂದರೆ ಆಧುನಿಕತೆಯನ್ನು ಇದು ಸಾರ್ತಾ ಇದೆ. ಸೊ ಅಂದರೆ ಜನರು ಏನು ಮಾಡ್ತಾರೆ, ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಸೊ ಅದರಿಂದ ಏನು, ಜನರಿಗೆ ವಿತಿನ್ ಎ ಸೆಕೆಂಡಲ್ಲಿ ಪ್ರಾಡಕ್ಟ್ ಇರ್ಬೋದು, ಆ ಪ್ರಾಡಕ್ಟ್ನ ಸ್ಪೆಷಲೈಸೇಷನ್ಸ್ ಇರ್ಬೋದು, ಅಥವಾ ಅದರ ಫಂಕ್ಷನ್ಸ್ ಇರ್ಬೋದು, ಅಥವಾ ಅದರ ಯೂಸಸ್ ಇರ್ಬೋದು, ಇವೆಲ್ಲವೂ ಕೂಡ ಅತಿ ಹೆಚ್ಚು ಶೀಘ್ರದಲ್ಲಿ ಅವರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅತಿ ಹೆಚ್ಚು ಅಂದರೆ ಬೇಗ ಅವರು ಪ್ರಾಡಕ್ಟನ್ನು ತಿಳ್ಕೊಬೇಕು, ಬೇಗ ಪ್ರಾಡಕ್ಟನ್ನು ತರಿಸ್ಕೋಬೇಕು, ಯೂಸ್ ಮಾಡಬೇಕು, ಬೇಗ ಅದಕ್ಕೆ ರಿವ್ಯೂಸ್ ಕೊಡಬೇಕು. ಸೊ ಈ ಥರದ ಒಂದು ಮೈಂಡ್ಸೆಟ್ನಲ್ಲಿ ಏನೋ ಈ ಒಂದು ಕಸ್ಟಮರ್ಸು ಇವತ್ತಿನ ಜನ್ರೇಷನಲ್ಲಿ ಇರುವಂಥದ್ದು. ಅಂದರೆ ಜನ್ರೇಷನ್ ಬೈ ಜನ್ರೇಷನ್ ಹೇಗೆ ನಾವು ಬದಲಾವಣೆಯನ್ನು ನಿರೀಕ್ಷೆಯನ್ನು ಮಾಡ್ತೀವೋ, ಅದೇ ರೀತಿ ಈ ಒಂದು ಅಡ್ವರ್ಟೈಸ್ಮೆಂಟ್ನ ಒಂದು ಮೆಥಡ್ಸು ಕೂಡ ಬದಲಾವಣೆ ನಿರೀಕ್ಷಣೆಯಲ್ಲಿ ಇರೋದ್ರಿಂದ ಈ ಒಂದು ಮಾಡರ್ನ್ ಅಡ್ವರ್ಟೈಸ್ಮೆಂಟ್ಗಳು ಹುಟ್ಕೋತಾ ಬರ್ತಾಯಿದೆ. ಅಂದರೆ ಈ ಒಂದು ಆಧುನಿಕ ಜಾಹೀರಾತು ಹುಟ್ಕೋಬೇಕು ಅಂತ ಹೇಳಿದ್ರೆ ಬದಲಾವಣೆ ಇದಕ್ಕೆ ಮೂಲ ಪ್ರೇರಣೆ ಅಂತ ನಾವು ಹೇಳ್ಬೋದು. ಸೊ ಫಸ್ಟ್ ಒನ್ ನೀವು ನೋಡ್ಬೋದು, ಅಲ್ಲಿ ವೆಬ್ ಬ್ಯಾನರ್ ಅಡ್ವರ್ಟೈಸಿಂಗ್. ಓಕೆ, ಸೊ ಫಸ್ಟ್ ಒನ್ ವೆಬ್ ಬ್ಯಾನರ್ ಅಡ್ವರ್ಟೈಸಿಂಗ್. ನೀವು ನೋಡ್ಬೋದು, ಯಾವುದಾದ್ರೂ ಇದು ಸಾಮಾನ್ಯವಾಗಿ ಅಂತರ್ಜಾಲದಲ್ಲಿ ಸಿಗುವಂಥದ್ದು. ಸೊ ಅಂತರ್ಜಾಲ ಅಂದರೆ ಆನ್ಲೈನಲ್ಲಿ ನೀವು ಅಥವಾ ಬ್ರೌಸನ್ನು ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಈಗ ನಿಮ್ಮ ವೆಬ್ ಬ್ಯಾನರ್ಗಳಿರ್ಬೋದು, ಕೆಲವ್ರು ನೋಡ್ಬೋದು
ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ ಬ್ಯಾನರ್ಸ್ಗಳನ್ನ, ವೆಬ್ ಡಿಸೈನ್ಗಳನ್ನ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ನೋಡಿದಾಗ ವೆಬ್ ಬ್ಯಾನರ್ ಯಾವುದೋ ಒಂದು ಸೋರ್ಸನ್ನು ನೀವು ಹುಡ್ಕೋದಕ್ಕೆ ಹೋದಾಗ ವೆಬ್ಬಲ್ಲಿ ಅಲ್ಲಿ ನೀವು ನೋಡ್ಬೋದು ಒಂದು ಸೋರ್ಸು. ಸಾಮಾನ್ಯವಾಗಿ ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಈ ಶೇರ್ ಮಾರ್ಕೆಟ್ದು ಯಾವುದಾದ್ರೂ ವೆಬ್ ಬ್ರೌಸರ್ನ ನೀವು ಓಪನ್ ಮಾಡಿದಾಗ ಅಲ್ಲಿರುತ್ತೆ ನಿಮಗೆ ಶೇರ್ ಮಾರ್ಕೆಟ್ದು NSE BSE ಇದು ಕ್ಯಾಪಿಟಲೈಸೇಷನು ಹೋಗ್ತಾ ಇದ್ದರೆ, ಆ ಮಾರ್ಕೆಟ್ ಇದೆಲ್ಲ ಹೋಗ್ತಾ ಇದ್ದರೆ ನಿಮಗೆ ಪಕ್ಕದಲ್ಲಿ ಅದಕ್ಕೆ ರಿಲೇಟೆಡ್ ಆದಂತಹ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಜೊತೆಲಿ ಬರ್ತಾ ಇರ್ತವೆ. ಅಂದರೆ ಆ ವೆಬ್ ಬ್ಯಾನರ್ಗಳ ಜೊತೆಗೆ ನಿಮಗೆ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ಕೂಡ ಅಲ್ಲಿ ಬ್ಲಿಂಕ್ ಮಾಡುವಂಥ ಸಾಧ್ಯತೆಗಳು. ಸಪೋಸ್ ನೀವು ಕ್ಲಿಕ್ ಮಾಡೋದನ್ನು ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಆ್ಯಂಡ್ ಕ್ಯಾಟಗರೈಸ್ನ ಅಡ್ವರ್ಟೈಸ್ಮೆಂಟಲ್ಲಿ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವಿಂಡೋಸ್ ಸಪ್ರೇಟಾಗಿ ಓಪನ್ ಆಗುತ್ತೆ. ಅಂದರೆ ವೆಬ್ ಬ್ಯಾನರಲ್ಲೂ ಕೂಡ ಅಡ್ವರ್ಟೈಸ್ಮೆಂಟನ್ನು, ಜಾಹೀರಾತನ್ನು ಮಾಡುವಂಥ ಒಂದು ಕ್ಷೇತ್ರಕ್ಕೆ ಅಂತ ಮಾಡುವಂತಹ ಒಂದು ಯುಗಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದೆ ನೆಕ್ಸ್ಟ್ ಒನ್, ಇಟ್ಸ್ ಡಿಜಿಟಲ್ ಆರ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್. ನೀವು ನೋಡಿರ್ಬೋದು ಆನ್ಲೈನ್ ಅಡ್ವರ್ಟೈಸ್ಮೆಂಟು. ಸೊ ಏನೇ ನೀವು ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲಿ ಇರ್ಬೋದು ಅಥವಾ ವೆಬ್ ಬ್ರೌಸರಲ್ಲಿ ಇರ್ಬೋದು ಅಥವಾ ಕ್ರೋಮ್ ಇರ್ಬೋದು, ಬೇರೆ ಎಲ್ಲೇ ಹೋಗಿ ನೀವು ಏನೇನೇ ಸರ್ಚ್ ಮಾಡಿದ್ರೂ ಕೂಡ ಅದರ ಒಂದು ಡಿಜಿಟಲೈಸೇಷನಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟನ್ನು ಸಿಗುವಂಥದ್ದು. ಅಂದರೆ ನೀವು ಏನು ಮನೆಯ ಟಿ ವಿಗಳಲ್ಲಿರ್ಬೋದು ಅಥವಾ ಹೊರಗಡೆ ಮ್ಯಾಗ್ಝಿನ್ಸಲ್ಲಿ ಇರ್ಬೋದು, ನ್ಯೂಸ್ ಪೇಪರಲ್ಲಿ ಇರ್ಬೋದು, ಏನು ಅಡ್ವರ್ಟೈಸ್ಮೆಂಟನ್ನು ನೀವು ನೋಡ್ತೀರಾ ಅದೇ ಅಡ್ವರ್ಟೈಸ್ಮೆಂಟನ್ನು ನೀವು ಆನ್ಲೈನಲ್ಲೂ ಕೂಡ, ಅಂದರೆ ಅಂತರ್ಜಾಲದಲ್ಲೂ ಕೂಡ ಅಡ್ವರ್ಟೈಸ್ಮೆಂಟನ್ನು ನೋಡಿ ನೀವು ಅಡ್ವರ್ಟೈಸಿಂಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅಲ್ಲೇ ಕಲೆ ಹಾಕಿ ನಿಮಗೆ ಇಷ್ಟವಾಗಿದ್ದರೆ ಅದೇ ಮಾಹಿತಿಯನ್ನು ಅಲ್ಲೇ ನೀವು ಅದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡುವಂತಹ ಯುಗದಲ್ಲಿ ಕೂಡ ನಾವು ಇದ್ದೀವಿ. ಈಗ ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಬಂದು ಅಮೆಝಾನಿಸ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ನೀವೆಲ್ಲಾದರೂ ಏನಾದರೂ ಸರ್ಚಸ್ನ ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ನಿಮಗೆ ಪ್ರಾಡಕ್ಟನ್ನು ನೋಡಿದಾಗ, ನೀವು ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಬೇಕು ಅಂದರೆ ಪರ್ಚೇಸ್ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಈ ಒಂದು ಆನ್ಲೈನ್ ಅಡ್ವರ್ಟೈಸ್ಮೆಂಟು ನಿಮಗೆ ಮಾಡಿಕೊಟ್ಟಿರೋಂಥದ್ದು. ದೆನ್ ನೆಕ್ಸ್ಟ್ ಒಂದು ಮೊಬೈಲ್ ಅಡ್ವರ್ಟೈಸ್ಮೆಂಟ್. ಓಕೆ, ಸೊ ಮೊಬೈಲಲ್ಲೂ ಕೂಡ ಮೊಬೈಲಲ್ಲಿ ನಾವು ಏನನ್ನ ಪ್ರಾಸೆಸ್ನ ಬ್ರೌಸ್ ಮಾಡ್ತೀವಿ ಅಥವಾ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ನಾವು ನೋಡ್ತಾ ಇರ್ತೀವಿ. ಸೊ ಮೊಬೈಲ್ನ ಮುಖಾಂತರವೂ ಕೂಡ ನೀವು ಪ್ರಾಡಕ್ಟನ್ನು ನೀವು ಪ್ರಾಡಕ್ಟ್ಗಳ ಅಡ್ವರ್ಟೈಸ್ಮೆಂಟ್ನ ನೋಡುವಂತಹ ಒಂದು ಇದನ್ನು ತೊಗೋಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಮೊಬೈಲಲ್ಲೂ ಕೂಡ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಸರ್ಚ್ ಮಾಡೋದಿರ್ಬೋದು ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಿರ್ಬೋದು. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಕೂಡ ನೀವು ಈ ಒಂದು ಮೊಬೈಲ್ ಅಡ್ವರ್ಟೈಸ್ಮೆಂಟನ್ನು ನೀವು ಕಾಣುವಂತಹದ್ದನ್ನ ನೋಡ್ಬೋದು. ದೆನ್ ನೆಕ್ಸ್ಟ್ ಒನ್, ದೇರ್ ಇಸ್ ಎ ಬ್ಯಾಂಡ್ ವ್ಯಾಗನ್ ಅಡ್ವರ್ಟೈಸ್ಮೆಂಟ್. ಓಕೆ, ಸೊ ಬ್ಯಾಂಡ್ ವ್ಯಾಗನ್ ಅಡ್ವರ್ಟೈಸ್ಮೆಂಟ್ ಅಂತಲೂ ಕೂಡ ನಾವು ನೋಡ್ತೀವಿ. ಸೊ ಇಂಥ ಬ್ಯಾಂಡ್ ವ್ಯಾಗನ್ ಅಡ್ವರ್ಟೈಸ್ಮೆಂಟ್ ಅದು ಏನಪ್ಪ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಕನ್ವಿನ್ಸ್ ದ ಪೀಪಲ್. ಸೊ ಇಂಥ ಸಂದರ್ಭಗಳು ಏನು ಮಾಡ್ತಾರೆ, ಅವರು ಅಡ್ವರ್ಟೈಸ್ಮೆಂಟ್ನ ಕೊಡೋದ್ರ ಜೊತೆಗೆ ಈ ಒಂದು ಪ್ರಾಡಕ್ಟ್ಗಳನ್ನ ತೊಗೋಬೇಕು ಜನರು, ಆ ರೀತಿ ಜನರನ್ನು ಕನ್ವಿನ್ಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೀವು ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗ್ತೀರಾ. ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗಿ ನೀವು ನಿಮಗೆ ಬೇಕಾಗಿರುವಂತಹ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಯಾವುದೋ ಮ್ಯಾಕ್ಡೊನಾಲ್ಡ್ಸ್ದು ಇದನ್ನು ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಅಲ್ಲಿ ಜೊತೆಗೆ ಪೆಪ್ಸಿ ಅಥವಾ ಕೊಕೋ ಕೋಲಾವನ್ನು ಕೊಡುವಂತಹ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ನೀವು ಆಲ್ಟರ್ನೇಟಿವ್ ಆಗಿ ತೊಗೋಬೇಕು ಅಂತ ಬಂದಿರೋ ಪ್ರಾಡಕ್ಟೇ ಒಂದು, ಆದರೆ ಅದರ ಜೊತೆಗೆ ನೀವು ತೊಗೋಬೇಕಾಗಿರೋ ಪ್ರಾಡಕ್ಟ್ ಕೂಡ ಇನ್ನೊಂದು. ಸೊ ಅಂದರೆ ಅದನ್ನು ನಿಮಗೆ ಕನ್ವಿನ್ಸ್ ಮಾಡೋದು, ನೀವು ಬೈ ಮಾಡಬೇಕು, ಆ ಪ್ರಾಡಕ್ಟ್ನ ಬೈ ಮಾಡುವಂತಹ ಒಂದು ಪ್ರಾಡಕ್ಟ್ ಕ್ಯಾಟಗರಿ ಆದಂಥದ್ದನ್ನ ನಾವೇನಂತ ಕರಿತೀವಿ, ಬ್ರ್ಯಾಂಡ್ ವ್ಯಾಗನ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಅಂದರೆ ನಿಮ್ಮನ್ನು ಕನ್ವಿನ್ಸನ್ನು ಮಾಡಿ ಆ ಪ್ರಾಡಕ್ಟನ್ನು ಜೊತೆಗೆ ಆ ಪ್ರಾಡಕ್ಟನ್ನು ಸೇಲ್ಸ್ ಮಾಡುವಂತಹ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ, ಬ್ರ್ಯಾಂಡ್ ವ್ಯಾಗನ್ ಅಡ್ವರ್ಟೈಸ್ಮೆಂಟ್ ಅಂತ ನಾವು ಕರಿತೀವಿ. ದೆನ್ ನೆಕ್ಸ್ಟ್ ಒನ್, ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್. ಇದು ಸಾಮಾನ್ಯವಾಗಿ ಎಲ್ಲ ವಿಧವಾದ ಅಡ್ವರ್ಟೈಸ್ಗಳಿಗಿಂತ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ನಿಲ್ಲುವಂತಹ ಅಡ್ವರ್ಟೈಸಿಂಗ್ ಯಾವುದಪ್ಪ ಅಂತ ಹೇಳಿದ್ರೆ ಇಟ್ಸ್ ಎ ಪ್ರಮೋಷನಲ್ ಅಡ್ವರ್ಟೈಸಿಂಗ್. ಸರ್ ಏನು ಸರ್ ಹಾಗಾದರೆ ಪ್ರಮೋಷನಲ್ ಅಡ್ವರ್ಟೈಸಿಂಗ್ ಏನಂದರೆ, ಸ್ನೇಹಿತರೆ ನೀವೆಲ್ಲ ನೋಡಿರ್ಬೋದು. ಸೊ ಈಗ ನೀವು ಬೈ 1 get 1 ಆಫರ್ಸ್ ಇರುತ್ತೆ, ಅಥವಾ 50% ಆಫರ್ ಇರುತ್ತೆ, ಅಥವಾ ಬೈ 3 get 1, ಅಥವಾ ಬೈ 4 get 1, ಅಥವಾ ನಾವು ಪರ್ಚೇಸ್ ಮಾಡಿ ಇನ್ನೊಬ್ಬರನ್ನ ನಾವು ಇನ್ಫಾರ್ಮ್ ಮಾಡಿದ್ರೆ ಅಥವಾ ಇನ್ನೊಬ್ಬರನ್ನ ನಾವು ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ, ಸೊ ಅಂತಹ ಸಂದರ್ಭಗಳಲ್ಲಿ ನಮಗೆ ಸಿಗುವಂಥ ಆಫರ್ಸ್ ಇರ್ಬೋದು. ಸೊ ಈ ಥರ ಅಂದರೆ ಪ್ರಮೋಷನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಪ್ರಮೋಷನ್ ಈಸ್ ನಥಿಂಗ್ ಬಟ್ ಅದನ್ನು ನಾವು ಈ ಮುಂದಕ್ಕೆ ಇದು ಮಾಡುವಂಥದ್ದು, ಬಡ್ತಿಯನ್ನು ಕೊಡುವಂಥದ್ದು. ಓಕೆ, ಪ್ರಾಡಕ್ಟ್ಗೆ ಪ್ರಮೋಷನನ್ನು ಕೊಡಿಸೋವಂಥ ಕೆಲಸವನ್ನು ಮಾಡುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಮ್ಮ ಪ್ರಾಡಕ್ಟು ಇನ್ಕ್ರೀಸ್ ಆಗಬೇಕು, ಸೇಲ್ಸ್ ಆಗಬೇಕು, ನಾವು ಹೆಚ್ಚು ಪ್ರಾಫಿಟನ್ನು ಕಾಣಬೇಕು ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಪ್ರಮೋಷನ್ ಸ್ಟ್ರಾಟಜಿಯನ್ನು ಬಳಸ್ಕೋತೀವಿ. ಇದು ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಫೆಸ್ಟಿವಲ್ಸ್ ಟೈಮ್ಸ್ ಇರ್ಬೋದು, ನ್ಯೂ ಇಯರ್ ಟೈಮ್ಸ್ ಇರ್ಬೋದು, ಕ್ರಿಸ್ಮಸ್ ಟೈಮ್ಸ್ ಇರ್ಬೋದು. ಸೊ ಈ ಥರದ ಒಂದು ಟೈಮ್ಸ್ಗಳಲ್ಲಿ ಒಂದು ಪ್ರಮೋಷನ್ ಸ್ಟ್ರಾಟಜಿಯನ್ನು ಅಡ್ವರ್ಟೈಸ್ಮೆಂಟನ್ನು ಮಾಡ್ತೀವಿ. ಸೊ ಕಾರಣ ಏನು ಅಂದರೆ, ಸಪೋಸ್ ಇನ್ ಕೇಸ್ ಸೇಲ್ಸು ಡಿಕ್ರೀಸ್ ಆಗಿದ್ದರೆ ಸೇಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕಿರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಪ್ರಾಡಕ್ಟ್ಗಳ ಪ್ರೊಡಕ್ಷನ್ನು ಜಾಸ್ತಿ ಉಳ್ಕೊಂಡಿದ್ರೆ ಆ ಪ್ರೊಡಕ್ಷನ್ನ
ಕ್ಲಿಯರ್ ಮಾಡೋದಕ್ಕೆ, ಆ ಪ್ರೊಡಕ್ಷನನ್ನು ಸೇಲ್ಸ್ ಮಾಡಿಸೋದಕ್ಕೆ ಬೇಗ ಏನು ಮಾಡ್ತಾರೆ, ಈ ಒಂದು ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟನ್ನು ಅವರು ಅಪ್ಲೈಯನ್ನು ಮಾಡ್ತಾರೆ. ಈ ಒಂದು ಮಾಡ್ರನ್ ಎರಾದಲ್ಲಿ ಇವತ್ತು ನೀವು ನೋಡಿರ್ಬೋದು, ನಮ್ಮ ಮನೆಯಲ್ಲಿ ನಾವೇ ಇರ್ತೀವಿ. ಸೊ ಒಂದು ಮನೆಯಲ್ಲಿ ಒಂದು ಸೀರೆ ತೊಗೋಬೇಕು ಅಂತ ಯಾರಾದರೂ ಮನೆಯವರು ಹೋದರೆ, ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಅಂದರೆ ಹೋಗಿ ನೋಡಿದ ತಕ್ಷಣ ಹೋಗಿ ತೊಗೋತಾರೆ. ಒಂದು ಸೀರೆಗೆ 1000 ರೂಪಾಯಿ ಅಂದರೆ ಯಾರೂ ತೊಗೊಳಲ್ಲ. 1000 ರೂಪಾಯಿಗೆ 2 ಸೀರೆ ಅಂದರೆ ತೊಗೋತಾರೆ. ಅದು 500 ರೂಪಾಯಿದು 2 ಆಗಿದ್ರೂ ಪರವಾಗಿಲ್ಲ ಅಲ್ವಾ. ಸೊ ಅದರಿಂದ ಏನು ಮಾಡ್ತಾರೆ, ಈ ಒಂದು ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ, ಈ ಒಂದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬೀರುವಂತಹ ಒಂದು ಜಾಹೀರಾತುಗಳಲ್ಲಿ ಇದು ಕೂಡ ಒಂದು. ಯಾಕೆಂದರೆ ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟು ಮನುಷ್ಯನ ಒಂದು ಆಳವಾಗಿ ಅವನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಜೊತೆಗೆ ಅವನ ಒಂದು ಬೈಯಿಂಗ್ ಬಿಹೇವಿಯರ್ನ ಮೇಲೆ, ಅವನ ಒಂದು ಏನು ಬೈ ಮಾಡ್ತಾನೆ ತಗೋಬೇಕು ಪದಾರ್ಥಗಳನ್ನ, ಅವನ ಒಂದು ನಡವಳಿಕೆಯ ಮೇಲೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬೀರುವಂತಹ ಜಾಹೀರಾತುಗಳಲ್ಲಿ ಈ ಒಂದು ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್ ಅಥವಾ ಏನು ನಾವು ಬಡ್ತಿಯ ಜಾಹೀರಾತು ಅಂತ ನಾವೇನು ಕರಿತೀವಿ, ಇದು ಕೂಡ ಅತ್ಯಂತ ಪ್ರಮುಖವಾಗಿ ಇದು ಪಾತ್ರವನ್ನು ವಹಿಸುತ್ತೆ. ಓಕೆ, ಸೊ ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟನ್ನು ಬಳಸ್ಕೊಂಡೇ ಪ್ರತಿಯೊಂದು ಕಡೆಯೂ ಏನು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದಿರ್ಬೋದು, ಅಥವಾ ಹಿಂದೆ ಸ್ಟಾಕ್ ಉಳ್ಕೊಂಡಿರೋವಂಥ ಪ್ರಾಡಕ್ಟನ್ನು ಮೂವ್ ಅಪ್ ಮಾಡೋದಿರ್ಬೋದು, ಅಥವಾ ಸೇಲ್ಸನ್ನು ಇನ್ಕ್ರೀಸ್ ಮಾಡೋದಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಪ್ರಮೋಷನಲ್ ಸ್ಟ್ರಾಟಜಿ ಮೇಲೆ ನಿಂತಿರುವಂಥದ್ದನ್ನು ನಾವು ಕಾಣ್ಬೋದು. ದೆನ್ ನೆಕ್ಸ್ಟ್ ಒನ್, ಸರೋಗೇಟ್ ಅಡ್ವರ್ಟೈಸಿಂಗ್. ಓಕೆ, ಈ ಒಂದು ಸರೋಗೇಟೆಡ್ ಅಡ್ವರ್ಟೈಸಿಂಗ್ ಅಂದರೆ ನೀವು ನೋಡ್ಬೋದು, ಇದು ನಾವು ಕನ್ನಡದಲ್ಲಿ ಪರ್ಯಾಯ ಜಾಹೀರಾತು ಅಂತ ಕರಿತೀವಿ. ಸೊ ಏನು ಅಂತ ಹೇಳಿದ್ರೆ, ಇಟ್ಸ್ ಎ ಫಾರ್ಮ್ ಆಫ್ ಅಡ್ವರ್ಟೈಸಿಂಗ್. ಸೊ ಇದನ್ನು ನಾವು ಸರೋಗೇಟೆಡ್ ಅಡ್ವರ್ಟೈಸ್ಮೆಂಟ್ ಕೂಡ ಒಂದು ಫಾರ್ಮ್ ಆಫ್ ಅಡ್ವರ್ಟೈಸಿಂಗ್. ಆದರೆ ಇಟ್ ಈಸ್ ಯೂಸ್ಡ್ ಟು ಪ್ರಮೋಟ್ ಸಮ್ ಬ್ಯಾನ್ಡ್ ಪ್ರಾಡಕ್ಟ್ಸ್. ಅಂದರೆ ನೀವು ನೋಡ್ಬೋದು, ಕೆಲವು ಪ್ರಾಡಕ್ಟ್ನ ನಾವು ರೆಗ್ಯುಲರ್ ಆಗಿ ಅಡ್ವರ್ಟೈಸ್ಮೆಂಟ್ನ ಮಾಡೋ ಆಗಿರಲ್ಲ, ರೆಗ್ಯುಲರ್ ಆಗಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋ ಇದು ನಮಗೆ ಇರೋದಿಲ್ಲ. ಆದರೂ ಕೂಡ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದನ್ನು ನಾವು ಸರೋಗೇಟೆಡ್ ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ಸ್ ಇರ್ಬೋದು, ಜೊತೆಗೆ ಬ್ಯಾನ್ಡ್ ಪ್ರಾಡಕ್ಟ್ಸ್ ಲೈಕ್ ಸಿಗರೇಟ್ಸ್ ಇರ್ಬೋದು, ಅಥವಾ ಈ ಕೈನಿ ಈ ಥರ ಕರಿತೀವಲ್ಲ ಈ ಪ್ರಾಡಕ್ಟ್ಸ್ಗಳು. ಸೊ ಇಂತಹ ಪ್ರಾಡಕ್ಟ್ಸ್ಗಳು ಏನಿರ್ತವೆ ಅಂದರೆ, ಇಟ್ಸ್ ಆರ್ಮ್ಸ್ ಟು ಹ್ಯೂಮನ್ಸ್, ಅಂದರೆ ಈ ಮನುಷ್ಯನಿಗೆ ಅದು ಆರ್ಮ್ ಮಾಡುವಂಥ ಕೆಲಸಗಳು, ಮನುಷ್ಯನಿಗೆ ತೊಂದರೆ ಆಗ್ಬೋದು ಅಂತಹ ಪದಾರ್ಥಗಳಿರ್ತವೆ. ಅಂಥವನ್ನ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಸರೋಗೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ನಾವು ಕರಿತೀವಿ. ಸೊ ಇದನ್ನು ಕೂಡ ಒಂದು ಜಾಹೀರಾತುಗಳು ಒಂದು ವಿಧ. ಈಗ ನೀವು ನೋಡ್ಬೋದು, ಈಗ ಫಾರ್ ಎಕ್ಸಾಂಪಲ್ಲು ಫಾರ್ ಎಕ್ಸಾಂಪಲ್ಸು UB ಇರ್ಬೋದು, ಓಕೆ, ಕಿಂಗ್ ಫಿಶರ್ಸ್ ಇರ್ಬೋದು, ಓಕೆ, ಅದು ಬಿಟ್ಟರೆ ಇಂಪೀರಿಯರ್ ಬ್ಲೂ. ಸೊ ಈ ಥರದ್ದು ಯಾವುದೋ ಒಂದು ಆಲ್ಕೋಹಾಲ್ ಡ್ರಿಂಕ್ಸ್ಗೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅದು ಬಿಟ್ಟರೆ ಸಿಗರೇಟ್ಸ್ಗೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅದು ಬಿಟ್ಟರೆ ಪಾನ್ ಮಸಾಲವನ್ನು ಅಗಿತಾರೆ. ಸೊ ಅಂತಹ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ಇವೆಲ್ಲವೂ ಕೂಡ ನಾವು ನೇರವಾಗಿ ಅಡ್ವರ್ಟೈಸ್ಮೆಂಟನ್ನು ಮಾಡದೆ ಇದನ್ನು ಪರ್ಯಾಯ ರೀತಿಯಲ್ಲಿ ಈ ಒಂದು ಜಾಹೀರಾತುಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಅಂಥವಕ್ಕೆ ನಾವೇನಂತ ಕರಿತೀವಿ, ಸರೋಗೇಟೆಡ್ ಅಡ್ವರ್ಟೈಸಿಂಗ್ ಅಂತ ನಾವು ಕರಿತೀವಿ. ದೆನ್ ನೆಕ್ಸ್ಟ್ ಒನ್, ಪಿಕ್ಸೆಲ್ ಅಡ್ವರ್ಟೈಸಿಂಗ್ ಅಂತ ನಾವು ಕರಿತೀವಿ. ಸೊ ಇದು ಸಮಥಿಂಗ್ ಡಿಫ್ರೆಂಟ್ ದೆನ್ ಅದರ್ಸ್. ಅಂದರೆ ಬೇರೆಯವು ಹೋಲಿಸ್ಕೊಂಡ್ರೆ ನಾವು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಾವು ಕಾಣುವಂತಹ ಒಂದು ಜಾಹೀರಾತು. ಸೊ ಏನು ಮಾಡುತ್ತೆ ಈ ಪಿಕ್ಸೆಲ್ ಅಡ್ವರ್ಟೈಸ್ಮೆಂಟ್ ಅಂದರೆ, ಸೊ ನೀವು ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ ವೆಬ್ನ ಬ್ರೌಸ್ ಮಾಡಿದರೆ, ಅಥವಾ ನಿಮ್ಗೆ ಸಂಬಂಧಪಟ್ಟಂತಹ ಆ ಪ್ರಾಡಕ್ಟ್ಗೆ ರಿಲೇಟೆಡ್ ಆಗಿ ಏನಾದರೂ ಸರ್ಚ್ ಮಾಡಿದರೆ, ಸೊ ಇಂತಹ ಸಂದರ್ಭಗಳಲ್ಲಿ ಈ ಒಂದು ಪಿಕ್ಸೆಲ್ ಅಡ್ವರ್ಟೈಸ್ಮೆಂಟ್ ಏನು ಮಾಡುತ್ತೆ, ನಿಮಗೆ ಈ ಪ್ರಾಡಕ್ಟನ್ನು ತಗೊಳ್ಳೋದಕ್ಕೆ ಅಥವಾ ಈ ಪ್ರಾಡಕ್ಟನ್ನು ನೀವು ಬೈ ಮಾಡೋದಕ್ಕೆ ಅದು ನಿಮಗೆ ಪ್ರೇರೇಪಣೆಯನ್ನು ಮಾಡ್ತಿರುತ್ತೆ. ಅಂದರೆ ನಿಮ್ಮ ಒಂದು ಆ್ಯಡ್ ಆನಲ್ಲಿ ಅದು ಬರೋದಕ್ಕೆ ಶುರು ಮಾಡ್ತಿರುತ್ತೆ. ನೀವು ಸಮಥಿಂಗ್ ಆ ಪ್ರಾಡಕ್ಟನ್ನು ರಿಲೇಟೆಡ್ನ ಸರ್ಚ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳು ನಿಮಗೆ ಯಾವುದೇ ಒಂದು ನೀವು ಬ್ರೌಸನ್ನು ಮಾಡಿದಾಗ ಅದಕ್ಕೆ ರಿಲೇಟೆಡು ಬರ್ತಾ ಇರುತ್ತೆ. ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ನೀವು ಇವತ್ತೇ ಮನೇಲಿ ಕೂತ್ಕೊಂಡು ಸರ್ಚ್ ಮಾಡಿ ನೋಡಿ, ಒಂದು ಅಮೆಜಾನಲ್ಲೋ ಅಥವಾ ಫ್ಲಿಪ್ಕಾರ್ಟಲ್ಲೋ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ನೀವು ಸರ್ಚ್ ಮಾಡಿ ನೋಡಿದಾಗ, ಆ ಸರ್ಚ್ ಮಾಡಿ ನೋಡಿ ಬಿಟ್ಟಿರಿ, ಅದನ್ನು ಬೈ ಮಾಡದೆ ಹೋದರೆ ನೀವೇನು ಮಾಡ್ತೀರ, ನೆಕ್ಸ್ಟ್ ಯಾವುದೋ ಒಂದು ವೆಬ್ ಬ್ರೌಸರಲ್ಲಿ ನೀವು ಬ್ರೌಸನ್ನು ಮಾಡ್ತಾಯಿದ್ರೆ, ಏನೋ ಒಂದು ನಿಮಗೆ ಸಂಬಂಧಪಟ್ಟಂತೆ ಏನೋ ಒಂದು ವಿಚಾರವಾಗಿ ಅದನ್ನು ಬ್ರೌಸ್ ಮಾಡ್ತಾಯಿದ್ರೆ, ನೀವು ಎಲ್ಲಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಏನು ಪ್ರಾಡಕ್ಟನ್ನು ನೀವು ಬ್ರೌಸ್ ಮಾಡಿರ್ತೀರ ಆ ಪ್ರಾಡಕ್ಟು ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಏನಕ್ಕೆ ಅಂತ ಹೇಳಿದ್ರೆ, ನೀವು ಈ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಬೈ ಮಾಡೋದನ್ನು ಮರ್ತಿದ್ದೀರಾ, ಮತ್ತೆ ಒಂದು ಸಾರಿ ನೋಡಿ ಬೈ ಮಾಡಿ ಅಂತ ಅದೇನು ಮಾಡುತ್ತೆ, ಅಡ್ವರ್ಟೈಸಿಂಗ್ನ ಮಾಡ್ತಾ ಇರುತ್ತೆ ನಮಗೆ. ಸೊ ಅಂಥ ಸಂದರ್ಭಗಳು ಏನಾಗುತ್ತೆ, ನಾವು ಮರ್ತಿದ್ರೆ ಮತ್ತೆ ಅಲ್ಲಿ ಬೈ ಮಾಡೋವಂಥ ಚಾನ್ಸಸ್ ಇರುತ್ತೆ. ಅಂದರೆ ಚಾನ್ಸಸ್ ಆಫ್ ಸಕ್ಸಸ್ ರೇಟು, ಅಡ್ವರ್ಟೈಸಿಂಗ್ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಪಿಕ್ಸೆಲ್ ಅಡ್ವರ್ಟೈಸ್ಮೆಂಟನ್ನು ಅವರು ಅಳವಡಿಸ್ಕೋತಾರೆ. ದೆನ್ ನೆಕ್ಸ್ಟ್ ಒನ್, ಕಾಂಟೆಕ್ಚುಯಲ್ ಅಡ್ವರ್ಟೈಸಿಂಗ್. ಓಕೆ, ಸೊ ನಮ್ಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಒನ್ ಇಸ್ ಕಾಂಟೆಕ್ಚುಯಲ್ ಅಡ್ವರ್ಟೈಸಿಂಗ್. ಸೊ ಏನು ಅಂತ ಹೇಳಿದ್ರೆ,
ಇಟ್ಸ್ ಈ ಅಡ್ವರ್ಟೈಸಿಂಗ್ ಫಾರ್ಮೇಷನ್ ಏನು ಮಾಡ್ತಾರೆ ಅಂದರೆ ಈ ಒಂದು ಆಡಿಯನ್ಸ್ನ ಏನು ಮಾಡ್ತಾರೆ ಅವರು ಟಾರ್ಗೆಟ್ ಮಾಡ್ತಾರೆ. ಸೊ ಆಡಿಯನ್ಸ್ಗಳನ್ನ ಏನು ಮಾಡ್ತಾರೆ ಅವರು ಟಾರ್ಗೆಟ್ ಮಾಡ್ತಾರೆ. ಸೊ ನಾವೇನು ಮಾಡ್ತೀವಿ, ಇಟ್ ಅಪಿಯರ್ಸ್ ಇನ್ ಎ ವೆಬ್ಸೈಟ್ ಆರ್ ಎನಿ ಅದರ್ ಮೀಡಿಯಾ. ಸೊ ನಾವು ಯಾವುದೇ ಮೀಡಿಯಾ ಇರ್ಬೋದು, ವೆಬ್ಸೈಟ್ ಇರ್ಬೋದು, ವೆಬ್ ಬ್ರೌಸರ್ ಇರ್ಬೋದು, ಎಲ್ಲೇ ಹೋಗಿ ನಾವು ಏನಾದ್ರೂ ಬ್ರೌಸ್ ಮಾಡಿದರೆ, ಅದಕ್ಕೆ ಸಂಬಂಧಪಟ್ಟದನ್ನು ಬ್ರೌಸ್ ಮಾಡಿದರೆ, ಯಾವುದಾದ್ರೂ ಒಂದು ಸಂಬಂಧಪಟ್ಟಂತಹ ವಿಚಾರವಾಗಿ ನಾವೇನಾದರೂ ಬ್ರೌಸ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನಮಗೆ ಏನು ಮಾಡ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಡಕ್ಟ್ಸ್ ಯಾವುದಿರ್ತವೆ, ಅದಕ್ಕೆ ರಿಲೇಟೆಡ್ ಆಗಿರೋ ಪ್ರಾಡಕ್ಟ್ಸು ನಾವು ಸರ್ಚ್ ಮಾಡಿರುವಂತಹ ಒಂದು ಕ್ಯಾಟಗರೈಸ್ಗೆ ರಿಲೇಟೆಡ್ ಆಗಿ ಯಾವ್ಯಾವ ಪ್ರಾಡಕ್ಟ್ಸ್ಗಳು ರಿಲೇಟೆಡ್ ಆಗಿ ಬರುತ್ತೆ ಅವಷ್ಟು ಪ್ರಾಡಕ್ಟ್ಸನ್ನು ನಮ್ಮ ಒಂದು ವೆಬ್ ಬ್ರೌಸರ್ಗಳ ಮೇಲೆ ಅಥವಾ ಮೊಬೈಲ್ ಆ್ಯಡ್ ಆನ್ಗಳಲ್ಲಿ ಅದು ಬರ್ತಾ ಡಿಸ್ಪ್ಲೇ ಮಾಡೋದಕ್ಕೆ ನೋಡ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭಗಳು ನಾವೇನು ಮಾಡ್ತೀವಿ, ಯಾವುದನ್ನೋ ನಾವು ಸರ್ಚ್ ಮಾಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಪ್ರಾಡಕ್ಟ್ ಕ್ಯಾಟಗರೈಸ್ ಇರುತ್ತೆ ಅಷ್ಟು ಪ್ರಾಡಕ್ಟ್ಗಳು ಕೂಡ ಏನಾಗುತ್ತೆ ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಅಥವಾ ವೆಬ್ ಬ್ರೌಸರ್ ಮೇಲೆ ನಮ್ಮ ಒಂದು ಸಿಸ್ಟಮ್ನ ಮೇಲೆ ಅದು ಬ್ಲಿಂಕ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅಂಥ ಸಂದರ್ಭಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆ ಪ್ರಾಡಕ್ಟ್ಗಳನ್ನು ಬೈ ಮಾಡೋದಕ್ಕೆ ನಾವು ಇಲ್ಲಿ ಆಗುತ್ತೆ, ಬೈ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಅಂಥದ್ರಲ್ಲಿ ಆನ್ಲೈನ್ ಮುಖಾಂತರ ಈ ಒಂದು ಅಂತರ್ಜಾಲದ ಮುಖಾಂತರ ಜನರಿಗೆ ಈ ಒಂದು ಅಡ್ವರ್ಟೈಸ್ಮೆಂಟ್ನ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ. ದೆನ್ ನೆಕ್ಸ್ಟ್ ಒನ್ ಕೀವರ್ಡ್ ಅಡ್ವರ್ಟೈಸಿಂಗ್. ಓಕೆ, ಸೊ ಇದು ಕೂಡ ಅಷ್ಟೇ ಸೇಮ್ ಕೀವರ್ಡ್ ಏನೇ ಅಂದರೆ ನಾವು ಸರ್ಚ್ ಇಂಜಿನ್ ನಮ್ಮದೇ ಆದಂತಹ ವೆಬ್ ಸರ್ಚ್ ಇಂಜಿನಲ್ಲಿ ಯಾವ್ಯಾವ ಕೀಗಳ ಮುಖಾಂತರ ನಾವು ಸರ್ಚ್ ಮಾಡಿರ್ತೀವಿ, ಯಾವ್ಯಾವ ಕೀವರ್ಡ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ, ಸರ್ಚ್ ಇಂಜಿನಲ್ಲಿ ಏನನ್ನು ನಾವು ಟೈಪ್ ಮಾಡಿರ್ತೀವಿ, ಆ ಒಂದು ರಿಲೇಟೆಡ್ನ ಮುಖಾಂತರ ಅದರ ಒಂದು ರಿಲೇಟೆಡ್ ಆಗಿ ನಾವು ಏನನ್ನು ಸರ್ಚ್ ಮಾಡಿರ್ತೀವಿ, ಕೀವರ್ಡ್ಗಳನ್ನ ಯಾವುದನ್ನು ಆ್ಯಡ್ ಮಾಡಿರ್ತೀವಿ ಅದರ ಮುಖಾಂತರವಾಗಿ ನಮಗೆ ಪ್ರಾಡಕ್ಟ್ಗಳು ಡಿಸ್ಪ್ಲೇ ಆಗೋದಕ್ಕೆ ಶುರುವಾಗ್ತವೆ. ಅದರ ಒಂದು ಮುಖಾಂತರ ಅಂದರೆ ಈ ಒಂದು ವ್ಯಕ್ತಿ ಏನು ಬ್ರೌಸ್ ಮಾಡ್ತಾ ಇದ್ದಾನೆ, ಈ ಒಂದು ವ್ಯಕ್ತಿ ಏನು ಬ್ರೌಸರ್ನ ಬಳಸ್ತಾ ಇದ್ದಾನೆ, ಆ ವ್ಯಕ್ತಿಗೆ ಈ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳ ಮೇಲೆ ಟೇಸ್ಟ್ ಆ್ಯಂಡ್ ಬಿಹೇವಿಯರ್ ಇದೆ. ಸೊ ಅದರಿಂದ ಅವನು ಇದರಲ್ಲಿ ಸರ್ಚ್ ಮಾಡಿದ್ದಾನೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಡಕ್ಟ್ಗಳನ್ನ ಏನು ಮಾಡ್ತಾರೆ ಅಲ್ಲಿ ನಮಗೆ ಡಿಸ್ಪ್ಲೇ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಅದನ್ನು ಬ್ಲಿಂಕ್ ಆಗೋ ಕೆಲಸವನ್ನು ಮಾಡ್ತಾರೆ. ನಮ್ಮ ವಾಲ್ಪೇಪರ್ ಇರ್ಬೋದು, ನಮ್ಮ ಬ್ರೌಸರ್ ಇರ್ಬೋದು, ನಮ್ಮ ಮೊಬೈಲ್ ಇರ್ಬೋದು ಅಥವಾ ನಮ್ಮ ಥೀಮ್ಸ್ ಇರ್ಬೋದು, ಯಾವುದರಲ್ಲೇ ಆದರೂ ಕೂಡ ಅದೇನಾಗುತ್ತೆ ಬರೋದಕ್ಕೆ ಶುರು ಮಾಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಾವು ರಿಲೇಟೆಡ್ ಆಗಿ ಸರ್ಚ್ ಮಾಡಿರೋದಕ್ಕೆ ಇದು ಈಕ್ವಲೆಂಟ್ ಆಗಿದ್ದರೆ ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳಲ್ಲಿ ಅದು ಕೂಡ ಒಂದಾಗಿದ್ದರೆ ಅಲ್ಲಿ ಏನು ಮಾಡ್ತಾರೆ ವ್ಯಕ್ತಿಗಳು ಬೈ ಮಾಡುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಒಂದು ಕೀವರ್ಡ್ ಅಡ್ವರ್ಟೈಸ್ಮೆಂಟನ್ನು ಬಳಸ್ಕೋತಾರೆ. ದೆನ್ ಲಾಸ್ಟ್ ಒನ್ ಇಟ್ಸ್ ಎ ಬ್ಲಾಗ್ ಅಡ್ವರ್ಟೈಸಿಂಗ್. ಓಕೆ, ಸೊ ನಮ್ಗೆ ಗೊತ್ತಿರೋ ಹಾಗೆ ಬ್ಲಾಗ್ ಅಡ್ವರ್ಟೈಸಿಂಗ್. ಸರ್ ಏನು ಸರ್ ಬ್ಲಾಗ್ ಅಂದರೆ? ಸೊ ಬ್ಲಾಗ್ ಯಾವ ರೀತಿ ಮಾಡ್ತಾರೆ ಸರ್, ಈ ಬ್ಲಾಗ್ ಅಡ್ವರ್ಟೈಸಿಂಗ್ ಯಾವುದು ಸರ್, ನಾವು ಕೇಳೇ ಇಲ್ವಲ್ಲ ಸರ್ ಅಂತ ನೀವು ಕೇಳ್ಬೋದು. ನೀವು ನೋಡಿರ್ಬೋದು ಬ್ಲಾಗ್ ಅಂತ ಹೇಳಿದ್ರೆ ನೀವು ಸಂಬಂಧಪಟ್ಟಂಗೆ ಈ ಒಂದು ಗೂಗಲ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ಮೇಲ್ ಐ ಡಿಯನ್ನು ಬಳಸ್ಕೊಂಡಿರ್ತಾನೆ, ಮೇಲ್ ಐ ಡಿಯನ್ನು ಯೂಸ್ ಮಾಡ್ತಾನೆ, ಅವ್ರಿಗೆ ಹೇಗೆ ಈ ಒಂದು ಗೂಗಲ್ ಡ್ರೈವು ಈ ಥರ ಎಲ್ಲ ಹೇಗೆ ಕೊಡ್ತಾರೆ ಅದೇ ರೀತಿ ಒಂದು ಗೂಗಲ್ನಲ್ಲಿ ಬ್ಲಾಗ್ ಕ್ರಿಯೇಷನ್ಸ್ಗೂ ಕೂಡ ಅವಕಾಶವನ್ನು ಅವರು ಮಾಡಿಕೊಡ್ತಾರೆ. ಸೊ ಆ ಒಂದು ಬ್ಲಾಗ್ನಲ್ಲಿ ಏನು ಅಂದರೆ ನಿಮ್ಮ ಒಂದು ಫ್ಯಾಷನೇಷನ್ ಏನು, ನಿಮ್ಮ ಒಂದು ಫ್ಯಾಷನೈಸ್ ಅಂತ ನಾವೇನು ಕರಿತೀವಿ, ಫ್ಯಾಷನೇಟ್ ಅಂತ ನಾವೇನು ಕರಿತೀವಿ, ಅದನ್ನು ನೀವು ಏನು ಬೇಕಾದರೂ ನಿಮ್ಮ ಬ್ಲಾಗ್ನಲ್ಲಿ ಡೆವಲಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಸು ಟೀಚರ್ಸ್ಗಳಿದ್ರೆ ಅವ್ರು ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ಆ ಸಬ್ಜೆಕ್ಟ್ಗಳಿರ್ಬೋದು, ಅವ್ರು ಮಾಡುವಂಥ ಸಬ್ಜೆಕ್ಟ್ಸ್ ಇರ್ಬೋದು, ಅದರ ಒಂದು ಕ್ವಶನ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, MCQs ಇರ್ಬೋದು, ಇವೆಲ್ಲವನ್ನು ಕೂಡ ಫೀಡ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಅದೇ ವೆಬ್ ಡಿಸೈನ್ ಫ್ಯಾಷನೇಟ್ಸು ಅಥವಾ ಬ್ಯೂಟಿಷಿಯನ್ಸು ಬೇರೆ ಏನಿರ್ತಾರೆ ಅವರ ಒಂದು ಪರ್ಸನಲೈಸೇಷನ್ ಅಥವಾ ಪ್ಯಾಷನೇಟ್ ಏನಿರುತ್ತೆ ಅದೆಲ್ಲವನ್ನು ಬ್ಲಾಗ್ನಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಏನೇನು ಮಾಡ್ತಾರೆ, ಅವ್ರಿಗೆ ಅವರ ಒಂದು ಪರ್ಮಿಷನನ್ನು ತೊಗೊಂಡು ಏನು ಮಾಡ್ತಾರೆ, ಈ ಒಂದು ಅಡ್ವರ್ಟೈಸಿಂಗ್ ಜಾಹೀರಾತಿನ ಏಜೆನ್ಸಿಗಳು ಅಥವಾ ಕಂಪನಿಗಳು ಏನು ಮಾಡ್ತಾರೆ, ಅತಿ ಹೆಚ್ಚು ವೀಕ್ಷಣೆ ಆಗಿದೆ, ಅತಿ ಹೆಚ್ಚಾಗಿ ಅದನ್ನು ನೋಡ್ತಾ ಇದ್ದಾರೆ, ಆ ಬ್ಲಾಗ್ನ ಅತಿ ಹೆಚ್ಚು ಜನ ವ್ಯೂ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಇದ್ದಾರೆ ಅಂತ ಗೊತ್ತಾದರೆ ಅಲ್ಲಿಗೆ ಅಡ್ವರ್ಟೈಸ್ಮೆಂಟನ್ನು ಆ್ಯಡ್ ಆನ್ ಮುಖಾಂತರ ಮೇಲೆ ಅಥವಾ ಸೈಡಲ್ಲಿ ಕಾಲಮಲ್ಲಿ ಹಾಕುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಯಾರು ಆ ಬ್ಲಾಗನ್ನು ವಿಸಿಟ್ ಮಾಡ್ತಾರೆ, ಆ ಬ್ಲಾಗನ್ನು ಯಾರು ನೋಡುತ್ತಾರೆ ಅಥವಾ ಆ ಬ್ಲಾಗ್ನ ವೀಕ್ಷಣೆಯನ್ನು ಮಾಡೋದಕ್ಕೆ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟು ಕಾಣಿಸೋ ಹಾಗೆ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬ್ಲಾಗನ್ನು ನೋಡೋದ್ರ ಜೊತೆಗೆ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ಅವರು ನೋಡಿದಾಗ ಆ ಪ್ರಾಡಕ್ಟನ್ನು ಅವರು ಪರ್ಚೇಸ್ ಮಾಡುವಂಥ ರೇಟ್ ಆಫ್ ಸಕ್ಸಸ್ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅದರಿಂದ ಯಾರ್ಯಾರು ಬ್ಲಾಗನ್ನು ಕ್ರಿಯೇಟ್ ಮಾಡ್ತಾರೆ ಅವರ ಒಂದು ಅನುಮತಿಯನ್ನು ಪಡ್ಕೊಂಡು ಈ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅವರು ಏನು ಮಾಡ್ತಾರೆ, ಅವರ ಒಂದು ಬ್ಲಾಗ್ನಲ್ಲಿ ಅಡ್ವರ್ಟೈಸಿಂಗ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ರೆಮ್ಯುನರೇಷನ್ನ ಬ್ಲಾಗ್ ಓನರ್ಸ್ ಅಥವಾ ಬ್ಲಾಗ್ ಡೆವಲಪರ್ ಯಾರಿರ್ತಾರೆ ಅಂಥವ್ರಿಗೆ ಅವ್ರು ಕೊಡ್ಬೋದು. ಅದ್ರ ಜೊತೆಗೆ ಅಡ್ವರ್ಟೈಸನ್ನು ಬಿಲ್ಡ್ ಮಾಡ್ತಾರೆ. ಈ ಒಂದು ಬ್ಲಾಗ್ ನೋಡಿರ್ಬೋದು, ಇದು ಜಾಸ್ತಿ ಬ್ಲಾಗ್ ಕ್ರಿಯೇಷನ್ ಯಾರು ಮಾಡ್ತಾರೆ ಅಂದರೆ ಈ ಒಂದು ಏನು NSC BSc ಮಾರ್ಕೆಟ್ ಇದೆಯಲ್ಲ
ಈ ಮಾರ್ಕೆಟ್ ಇದರ ಬಗ್ಗೆ ತಿಳ್ಕೊಳ್ಳೋವಂಥವ್ರು ಅರ್ಥ ಆಗ್ತಿದೆ. ಸೊ ಅಂಥವ್ರು ಏನು ಮಾಡ್ತಾರೆ, ಅತಿ ಹೆಚ್ಚು ಮಾರ್ಕೆಟನ್ನು ಅತಿ ಹೆಚ್ಚು ಬ್ಲಾಗನ್ನು ಡೆವಲಪ್ ಮಾಡ್ತಾರೆ. ಆ ಬ್ಲಾಗ್ನಲ್ಲಿ ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಗಳನ್ನ ಇನ್ಕ್ಲೂಡ್ ಮಾಡ್ಕೋತಾರೆ. ಜೊತೆಗೆ ಅವರ ಒಂದು ರೆಮ್ಯುನರೇಷನ್ನು ಇಂಪ್ರೂವ್ ಮಾಡಿದಾಗುತ್ತೆ. ಅದೇ ರೀತಿ ಆ ಬ್ಲಾಗನ್ನು ವಿಸಿಟ್ ಮಾಡುವಂತಹ ಕಸ್ಟಮರ್ಸ್ಗೆ ಅಥವಾ ವಿಸಿಟ್ ಮಾಡುವಂಥ ಒಂದು ಪೀಪಲ್ಸ್ಗೆ ಆ ಪರ್ಟಿಕ್ಯುಲರ್ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟನ್ನು ನೋಡಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ತಿಳ್ಕೊಂಡು ಬೈ ಮಾಡುವಂಥ ಚಾನ್ಸಸ್ಸನ್ನು ಕೂಡ ಜಾಸ್ತಿ ಇರುತ್ತೆ. ಓಕೆ, ಸೊ ಅದರಿಂದ ಈ ಒಂದು ಬ್ಲಾಗ್ ಅಡ್ವರ್ಟೈಸ್ಮೆಂಟ್ ಕೂಡ ಈ ಒಂದು ಮಾಡ್ರನ್ ಅಡ್ವರ್ಟೈಸ್ಮೆಂಟ್ನಲ್ಲಿ ಮೆಥಡ್ಸಲ್ಲಿ ಇದು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸುತ್ತೆ. ಓಕೆ, ಸೊ ದೀಸ್ ಆರ್ ದಿ ಟೈಪ್ಸ್ ಮೆಥಡ್ಸ್ ಆಫ್ ಮಾಡ್ರನ್ ಅಡ್ವರ್ಟೈಸಿಂಗ್. ಓಕೆ, ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಇದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಕಂಟಿನ್ಯೂಷನ್ನ ಮಾಡೋಣ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.